ಚಾಮರಾಜಪೇಟೆಯಲ್ಲಿ ಉತ್ತರದಲ್ಲಿ ಒಂದು ಪುಣ್ಯಭೂಮಿ. ಎಲ್ಲ ವೇದಿಕೆಗಳಲ್ಲಿ ಇದು ನಮ್ಮ ಪುಣ್ಯಭೂಮಿ, ಜನ್ಮಭೂಮಿ, ಕರ್ಮಭೂಮಿ. ನಾನಿವತ್ತು ಈ ಮಟ್ಟಕ್ಕೆ ಬರ್ತೀನಿ ಅಂದರೆ ನನ್ನ ಜೊತೆಲಿ ಇರ್ತಕ್ಕಂಥ ಎಲ್ಲ ಸ್ನೇಹಿತರು, ಯುವಕರ ಬಂಧುಗಳು ಮತ್ತು ನಮ್ಮ ಕುಟುಂಬದವರು ಅವರಿಂದ ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ. ಮುಖ್ಯವಾಗಿ ನಮ್ಮ ಚಾಮರಾಜಪೇಟೆಯ ಜನಪ್ರಿಯ ಶಾಸಕರು, ನನ್ನ ಪ್ರೀತಿಯ ಅಣ್ಣ, ಅವರಿಗೆ ನಾನು ತಂದೆ ಸ್ಥಾನದಲ್ಲಿ ನಮ್ಮ ಜಮೀನವರು ನನ್ನ ಮಗನಾಗಿ ನನ್ನ ಪೂಜಿಸ್ತಾರೆ. ಅವರ ಆಶೀರ್ವಾದದಲ್ಲಿ ನಾವು ಆಚರಿಸ್ಕೊಂಡಿದ್ವಿ. ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳು ನಮಗೆ ಆಶೀರ್ವಾದನ ಮಾಡ್ತಾ ಇರ್ತಾರೆ. ನಾನು ಏನೇ ಕೆಲಸ ಮಾಡಲಿ, ದೇವತಾ ಕಾರ್ಯ ಮಾಡಲಿ, ಸಮಾಜ ಸೇವೆ ಮಾಡಲಿ, ಯಾವುದೇ ಕಾರ್ಯಕ್ರಮ ಮಾಡಿದಾಗ ನನ್ನ ಬೆನ್ನೆಲುಬಾಗಿ ನಿಂತಿರೋದು ನಮ್ಮ ಕ್ಷೇತ್ರದ ಎಲ್ಲ ಜನತೆಗಳು. ಅವರಿಗೆ ನಾನು ಈ ಜನ್ಮದಿನ ಆಚರಣೆಗೆ ನನಗೆ ಎಲ್ಲ ಸಹಕಾರ ಕೊಟ್ಟು ಈ ವಿಜೃಂಭಣೆ ಆಚರಿಸಿದೆ. ನನ್ನೆಲ್ಲ ಸ್ನೇಹಿತರುಗಳಿಗೆ ನಾನು ಒಂದನೇ ಸಾರ್ಪಡೆ ಬ್ಲಾಕ್ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಪಕ್ಷದ ತೀರ್ಮಾನಗಳು ಇರ್ತದೆ ಮತ್ತು ನಮಗೆಲ್ಲರಿಗೆ ನಮ್ಮ ಬಂದು ನಮ್ಮ ಹೈಕಮಾಂಡ್ ನಮ್ಮ ಜಮೀನಿದೆ. ಅವ್ರು ಏನು ತೀರ್ಮಾನ ತಗೊಳ್ತಾರೆ, ಅವ್ರು ಏನು ಆಶೀರ್ವಾದ ಮಾಡ್ತಾರೆ. ಜನಗಳಲ್ಲಿ ಒಂದು ಮಾತಿದೆ, ವಿನಾಯಕ್ ಅವರು ಈ ಸಲ ಕೌನ್ಸಿಲರ್ ಆಗಬೇಕು, ವಿನಾಯಕ್ ಅವ್ರಿಗೆ ಒಂದು ಅವಕಾಶ ಕೊಡಬೇಕು ಅಂತ. ನಾನು ರಾಜಕೀಯವಾಗಿ 35 ವರ್ಷದಿಂದ ಒಂದೇ ಪಕ್ಷದಲ್ಲಿ ನಿರಂತರವಾಗಿ ನಾನು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಅದು ನಮ್ಮ ಯಜಮಾನರು ಜಮೀನವರು ಗೊತ್ತಿದೆ. ಮತ್ತು ಜನಗಳು ಹೇಳೋದು ಒಂದೇ ಅಂದರೆ, ಒಂದು ಅವಕಾಶ ಯುವಕರು ಕೊಡಿ, ವಿನಾಯಕ್ ಅವ್ರು ಕೊಡಿ, ಒಳ್ಳೆಯ ಸೇವೆ ಮಾಡ್ತಾರೆ, ಒಳ್ಳೆ ಕನ್ಸಿನ್ ಕಟ್ಕೊಂಡಿದ್ದಾರೆ. ಕೋವಿಡಿಂದ ನಾನು ಮುಂಚೆ 94ರಿಂದ ನಾನು ಸೇವೆ ಮಾಡ್ಕೊಂಡು ಬಂದಾಗಿದ್ದೀನಿ. 4 ಸರಿ ನನಗೆ ರಾಷ್ಟ್ರೀಯ ಪ್ರಶಸ್ತಿ ಬಂದಿದೆ, ನ್ಯಾಷನಲ್ ಅವಾರ್ಡು. ಹೋದ ವರ್ಷ ನನಗೆ ನಾವು ಮಾಡ್ತಕ್ಕಂಥ ಸೇವೆಯನ್ನು ಗುರುತಿಸಿ ದುಬೈ ಸರ್ಕಾರದವರು ನನಗೆ ಸನ್ಮಾನ ಮಾಡಿ ಪ್ರಶಸ್ತಿನ ಕೊಟ್ಟರು. ಅದು ನನಗೊಂದು ಭಾಳ ಖುಷಿಯಾಗಿ. ಇದಕ್ಕೆಲ್ಲ ಕಾರಣ ಬಂದು ಇಲ್ಲಿ ನನ್ನ ಜೊತೆ ನಿಂತಿರೋಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮದು ನನ್ನ ಸ್ನೇಹಿತರು. ಯಾಕಂದರೆ ಜೀವನದ ಸ್ನೇಹಿತರೆ ನೋಡಿಲ್ಲ, ಎಲ್ಲರನ್ನ ಅಣ್ಣ ತಮ್ಮಂತರ ಭಾವನೆಯಲ್ಲೇ ನಾನು ಬದುಕ್ತಾ ಇದ್ದೀನಿ. ನಾನು ಇರೋವರೆಗೂ ಈ ಕ್ಷೇತ್ರದ ಸೇವೆ ಮಾಡ್ಕೊಂಡು ಹೋಗ್ತೀನಿ. ಜೊತೆಗೆ ಸಮಾಜ ಸೇವೆ ಏನೇ ಇದ್ರೂ ಸ್ಪಂದಿಸ್ತೀನಿ. ಹೊಸಪೇಟೆ, ಬೆಂಗಳೂರು ನಗರ ಮತ್ತು ಕರ್ನಾಟಕದಲ್ಲಿ ಕೋವಿಡ್ ಸಂದರ್ಭದಲ್ಲಿ ನಾನು ನಮ್ಮ BZ ಕರೋನಾ ವಾರಿಯರ್ಸ್ ಅಂತೇಳಿ ನಮ್ಮ ಐಬಡ ನೇತೃತ್ವದಲ್ಲಿ ಮತ್ತು ನಮ್ಮ ಸಾಹೇಬ್ ರಾಷ್ಟ್ರವಾದದಲ್ಲಿ BZ ಕರೋನಾ ವಾರಿಯರ್ಸ್ ಅಂತ ಒಂದು ಟೀಮ್ ಮಾಡಿದ್ವಿ. 1400 ಹೆಚ್ಚು ಶವಗಳನ್ನ ನಾವು ಅಂತ್ಯಕ್ರಿಯೆಯನ್ನು ಮಾಡಿದ್ವಿ. ಅನೇಕ ಕೋವಿಡಲ್ಲಿ ಯಾರು ಕಷ್ಟದಲ್ಲಿದ್ರು ಅವ್ರಿಗೆಲ್ಲ ದಿನ ಆಹಾರ ಕೊಡೋದಾಗಲಿ, ಅವ್ರಿಗೆ ವ್ಯಾಕ್ಸಿನ್ ಕೊಡಿಸೋದಾಗಲಿ, ಅವರಿಗೆ ತರಕಾರಿಗಳನ್ನ ಕೊಡೋದಾಗಲಿ. ನನ್ನ ಮನೇಲಿ ಇದೇ ಮನೆಯಲ್ಲಿ ಪ್ರತಿ ದಿವಸ 25,000 ಪ್ಯಾಕೆಟ್ ತರಕಾರಿನ ನಾನೇ ಫಸ್ಟ್ ಇಡೀ ದೇಶ ಪ್ರಾರಂಭ ಮಾಡಿದ್ವಿ. ರೈತರ ಹತ್ರ ಹೋಗಿ ತರಕಾರಿನ ನಾವು ಅವ್ರ ಹತ್ರ ಕೊಂಡುಕೊಂಡು, ರೈತರ ಬೆಳೆನ ಯಾವತ್ತೂ ನಾಶ ಮಾಡಬಾರ್ದು, ರೈತರ ಬೆಳೆ ನಾಶವಾಗಿ ಹೋಗಬಾರ್ದು, ಅವ್ರಿಗೆ ನಷ್ಟ ಆಗಬಾರ್ದು ಅಂತೇಳಿ ರೈತರಿಗೆ ಅವತ್ತಿನ ಸಂದರ್ಭದಲ್ಲಿ ಒಳ್ಳೆ ಬೆಲೆನ ಕೊಟ್ಟು ತರಕಾರಿನ ನಾನು ಬೆಂಗಳೂರು ತೊಗೊಂಬಂದು ಎಲ್ಲ ನನ್ನ ಜೊತೆಲಿರೋ ಹುಡುಗರುಗಳು ಡೈಲಿ 25,000 ಪ್ಯಾಕೆಟ್ ಮಾಡ್ತಾರೆ. ನಾನು ಮಾಡಿದ ಸೇವೆನೇ ನನಗೆ ಈ ಸ್ಥಾನಕ್ಕೆ ನಿಲ್ಲಿಸಿದ್ರು. ಇವತ್ತೊಂದು ಜಮೀನನ್ನು ನನ್ನ ಗುರುತಿಸಿದ್ದಾರೆ ಅಂದರೆ, ನಾನು ಕೋವಿಡಲ್ಲಾಗಲಿ ಬೇರೆ ಬೇರೆ ಸಂದರ್ಭದಲ್ಲಿ ನಿರಂತರವಾಗಿ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದ್ದೆ.